ನಿಂಗೆ ರವಿ ಸರ್ ಫೇವ್ರೆಟ್ ಹೀರೋ ಅಂದ್ಬಿಟ್ಟು ಬಂದು ನಿನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಇಲ್ಲೂ ಪೇಮೆಂಟ್ ಕೇಳ್ತಿಯಲ್ಲ, ಏನ್ ಮಾಡ್ಲಿ? ಇಷ್ಟೊಂದು ತಳ್ಳಾಡ್ಬಿಟ್ಟು ಉಸಿರಲ್ಲ ಹೆಂಗ್ ಕೊಟ್ರೆ ಆನ್ಸರ್ ಮಾಡೋಕ್ಕೂ ಆಗಲ್ಲ ಅಜ್ಜಿ. ಆಮೇಲೆ ಮಾತಾಡ್ತೀನಿ. ಇಷ್ಟಕ್ಕೆ ಇಲ್ಲಿಂದ 2 ಅಡಿ ಓಡಿದ್ದಕ್ಕೆ ನಿನ್ಗೆ ಕೊಡು, ನೀರು ಕೊಡ್ರಪ್ಪ ಅವ್ರಿಗೆ. ಕೊಡು ಕೊಡು ಕೊಡು. ಅದು ಕುಡ್ದಿಗಿಡ್ಬಿಟ್ಟು ಅಪ್ಪ ಮನೆಗೆ ತಗೊಂಡೋಗಿ ಸೀಮೆಣ್ಣೆ ಇಟ್ಟಿರೋದು. ಏ ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಇಜಿಲ ಶೂಟಿಂಗ್ ಅಂತ ಇರ್ರೆಗ್ಯುಲರ್. ಈ ಜಾಗದಲ್ಲಿ ಬಂದು ಕೂತ್ಕೊಳ್ಳಿ ಅಂತಂದ್ರೆ ದಯಣ್ಣನ್ಗೆ ಹೇಳಿದೀನಿ. ಅವರು ಪಾಪ ಟೈಮ್ಗೆ ಬರೋದಕ್ಕೆ ಪಾಪ ಎಲ್ಲೆಲ್ಲೋ ನೋವು ಅವ್ರಿಗೆ. ಏನ್ ಮಾಡಿ ಬಡ್ಕೊಳ್ಳೋದು ಇವ್ರ ಹತ್ರ? ಬೇರೆ ಯಾರೋ ನೋಡ್ಬಿಡಿ, ಇದೇ ಕತೆ ಆಗೋಯ್ತು ಅಲ್ವಾ? ಏನಂತ್ಯಾ? ಕೇಳೋಣ ಯಾರನ್ನ ಬೇರೆಯವ್ರನ್ನ? ಹೌದು, ಬೆಸ್ಟ್. ಓಕೆ, ಬೆಸ್ಟ್, ಹಂಗೆ ಮಾಡ್ತೀನಿ ಬಿಡು. ಯಜಮಾನ್ರ, ಏನು ಇವತ್ತು ನಿಮ್ಮ ಓನರ್ ಬರುದಿಲ್ಲ? ಬರಲ್ವಾ? ಯಾಕೆ? ಅವ್ರಿಗೇನ್ ಲೂಸ್ ಮೋಷನ್? ಅಲ್ಲ, ಲೂಸ್ ಮೋಷನ್ ಅಲ್ಲ, ಲೂಸ್ ಕನೆಕ್ಷನ್. ಏನು ಈ ಮಾತಿನ ಅರ್ಥ? ಯಜಮಾನ್ರೆ, ನಿಮಗೆ ಗೊತ್ತಲ್ಲ, ಆಮ್ಲೆಟ್ ಮಾಡ್ಲಿಕ್ಕೆ ಮೊಟ್ಟೆ ಬೇಕಲ್ವಾ? ಹಾಗಂತ ಕುಚ್ಚು ಮೊಟ್ಟೆ ತಂದ್ರೆ ಆಗ್ತದ? ಓ, ನಿಮ್ಮ ಮಾತಿನ ತಾತ್ಪರ್ಯ ನನಗೆ ಗೊತ್ತಾಯ್ತು. ಇಜಿಲಾ ಅವ್ರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂದ್ರೆ ನೀವು ಅಂತ ನೀವ್ ಹೇಳ್ತಾ ಇದೀರಾ ಅಲ್ವಾ? ಸಂಬಳದ ಮ್ಯಾಟ್ರ್ ಒಂದು ಬಿಟ್ಟು ಬೇರೆ ಯಾವ ಮ್ಯಾಟ್ರ್ ಹೇಳಿದ್ರು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದಲ್ಲ? ಅದೇನಿಲ್ಲ, ಸಂಬಳದ್ದು ಅರ್ಥ ಆಗುತ್ತೆ, ಆದ್ರೆ ಈಸಿಗೆ ಕೊಡ್ಬೇಕು ಅಂತ ಮನ್ಸಾಗಲ್ಲ ನನ್ಗಷ್ಟೇ. ಹಾಳೆ ಹೋಗ್ಲಿ ಬಿಡಿ. ಈಗ ಆ ಸೀಟಿಗೆ ನಾನು ಕೂರ್ಬೇಕು. ನನ್ನ ಸಂಬಳ ಬೇಕಾದ್ರೆ ನೀವು ಮನ್ನಾ ಮಾಡಿ. ನೋಡ್ರಿ, ನೀವ್ ಅಷ್ಟೆಲ್ಲ ಕೇಳಿದ ತಕ್ಷಣ ಓಕೆ ಅಂತ ಹೇಳಕ್ಕಾಗಲ್ಲ. ಈಗ ಆಲ್ರೆಡಿ ನಾನು ದಯಾನಂದ್ ಜೊತೆ ಡೀಲ್ ಮಾಡ್ಕೊಂಡು ಅವ್ರನ್ನ ಕೂತ್ಕೊಳ್ಳೋದಕ್ಕೆ ಒಪ್ಪಿಸ್ಬಿಟ್ಟಿದೀನಿ. ವೋಟ್ ಹಾಕ್ಲಿಕ್ಕೆ ID ಕಾರ್ಡ್ ಎಷ್ಟು ಮುಖ್ಯವೋ ಹಾಗೆ ಆ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಇಂಥ ಮೊಟ್ಟೆ ತಲೆ ಮುಖ್ಯ ಅಲ್ಲ ಯಜಮಾನ್ರೆ. ಹಾಗೆ ಇಂಥ ಮೊಟ್ಟೆ ತಲೆ ಆ ನಿಮ್ಮ ಓನರ್ ದಯಾನನ್ಗೆ ಇದೆಯಾ? ಯಾಕಿಲ್ಲ? ಆಲ್ರೆಡಿ ಮೊಟ್ಟೆ ಮಾಡಿಸ್ಕೊಂಡಿದೀನಿ ಹಿಂದೆ. ಏನ್ ಹೊಟ್ಟೆ ಕಿಚ್ಚಪ್ಪ ಜನರಿಗೆ. ಆಫ್ಟರ್ ಆಲ್ ಸೀಟ್ಗೋಸ್ಕರ ಮುಡಿನೇ ಕೊಟ್ಬಿಟ್ರ? ಎಷ್ಟೋ ಜನ ಸೀಟಿಗೋಸ್ಕರ ತಲೆನೇ ಕೊಟ್ಬಿಡ್ತಾರೆ. ನಾನ್ ಜಸ್ಟ್ ಮುಡಿ ಕೊಟ್ಟಿದ್ದೀನಿ ಅಷ್ಟೇ. ಅದು ಮೊಟ್ಟೆ ತಲೆಗೆ ಸೀನಿಯರ್ ನಾನು. ಆ ಸೀಟಲ್ಲಿ ಕೂರ್ಲಿಕ್ಕೆ ಅಧಿಕಾರ ಇರೋದು ನನಗೆ. ಅಡಿಗೆ ಮಾಡಕ್ಕೆ ತರಕಾರಿ ತರಕ್ಕೆ ಅಂತ ಹೋಗ್ತಿರಲ್ಲ, ಅಲ್ಲಿ ಮೊದ್ಲು ಯಾವ ತರಕಾರಿಗೆ ಕೈ ಹಾಕ್ತೀರಾ? ಯಾವ್ದೋ ಒಂದು, ಬಟ್ ಫ್ರೆಶ್ ಇದ್ರೆ ಸಾಕು. ಅದಕ್ಕೆ ನಾನು ಫ್ರೆಶ್ ಆಗಿ ಮೊಟ್ಟೆ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನೇ ಅಲ್ಲಿ ಕೂತ್ಕೋಬೇಕು. ಆಗುದಿಲ್ಲ ಮರ್ರೆ, ನಾನು ಅಲ್ಲಿ ಬರ್ಬೇಕು. ಅದು ಆಗುದಿಲ್ಲ ನೋಡಿ, ಅದು ಆಗುದಿಲ್ಲ. ಆಗುದಿಲ್ಲ 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 ಈಗ ಆಗುದಿಲ್ಲ 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 ಈಗ ನೋಡಿ, ಜಗಳ ಆಡ್ಬೇಡ್ರಿ. ನಿಮಿಷ ಇರಿ ಬೇಡ, ಬರ್ರಿ ಇಲ್ಲಿ. ಅಲ್ರಿ, ನಿಮ್ಗೆ ಏನ್ ಹೇಳ್ಬಿಟ್ಟು ನಾನು ಆ ಸೀಟ್ ನಿಮ್ಗೆ ಬಿಟ್ಕೊಟ್ಟಿದ್ದು? ಡೈಲಿ 10,000 rupees ಬಾಡಿಗೆ. ಅಷ್ಟೇ ತಾನೆ? ಆಮೇಲೆ ಬಾಡಿಗೆ ಬೇರೆ ಮನ್ನಾ ಮಾಡಿದ್ದೀನಿಲ್ಲ. ಮತ್ತೆ ಸಿಂಪಲ್ ಆಗಿದೆಯಲ್ಲ ರೀ. ಬಟ್ರೆ ಬರ್ರಿ ಈ ಕಡೆ ನೋಡಿ, 10,000 ಮೇಲೆ ನೀವು ಎಷ್ಟೇ ಕೊಟ್ರು ಆ ಸೀಟ್ ನಿಮ್ಗೆ. ತಲೆಯಲ್ಲಿ ಕೂದ್ಲೇ ಇಲ್ಲ ಯಜಮಾನ್ರೆ, ಇನ್ನು ಕಿಸೆಯಲ್ಲಿ ಕಾಸಿರ್ತದ? ಇದೆಲ್ಲ ಮೋಸ ಅಲ್ವಾ? ಯಾವ್ದ್ರಿ ಮೋಸ? ಅಲ್ಲ, ಮಾರ್ಕೆಟ್ ಅಲ್ಲಿ ಸೈಡ್ ಅಲ್ಲಿ ಉದುರ್ಕೊಂಡೋಗಿರೋ ಆಲೂಗಡ್ಡೆ ತಂದ್ಬಿಟ್ಟು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾರೆ. ಉಳ್ದಿರೋ ಆಲೂಗಡ್ಡೆ ಪಲ್ಯ ಅಂತ ತೆಗೆದ್ಬಿಟ್ಟು ಅದಕ್ಕೆ ಮೈದಾ ಕಳಿಸ್ಬಿಟ್ಟು ಸಮೋಸ ಮಾಡ್ತೀರ. ಮತ್ತೆ ಸಮೋಸ ಒಳಗಿಂದ ಮಿಕ್ಕಿರೋ ಪಲ್ಯ ಅಂತ ತೆಗೆದ್ಬಿಟ್ಟು ಟ್ಯಾಪ್ ವಾಟರ್ ಅಲ್ಲಿ ತೊಳೆದ್ಬಿಟ್ಟು ಅದನ್ನ ಆಲೂಗಡ್ಡೆ ಹುಳಿ ಮಾಡ್ತಾರೆ. ಇದು ಮೋಸ ಅಲ್ವಾ? ಹಂಗಾದ್ರೆ ಅವತ್ತು ನಿಮ್ ಮನೆಯಲ್ಲಿ ತಿಂದಿರೋ ಆಲೂಗಡ್ಡೆ ಹುಳಿ ದೋಸೆಗೆ ಮಾಡಿರೋ ಆಲೂಗಡ್ಡೆ ಪಲ್ಯ ಅಲ್ಸಿದ್ದ? ಇಲ್ಲ 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 ಯಜಮಾನ್ರು ಮಧ್ಯದಲ್ಲಿ ಒಂದು ಲಿಂಕ್ ಮಿಸ್ ಮಾಡ್ಕೊಂಡಿದ್ದಾರೆ. ಏನದು? ಅದು ಆ ಒಂದು ವಾರದ ಹಿಂದೆ ನಾನು ಒಂದಷ್ಟು ಆಲೂ ಪರೋಟ ಮಾಡಿದ್ದೆ. ಅದು ಸ್ವಲ್ಪ ದಿವಸ ಆದ್ಮೇಲೆ ನಮೂನೆ ವಾಸನೆ ಬರ್ಲಿಕ್ಕೆ ಶುರು ಆಯ್ತು. ಆಗ ಅದರ ಒಳಗಡೆ ಇರುವ ಆಲೂ ಪೀಸನ್ನೆಲ್ಲ ನಾನು ತೆಗೆದು ತೊಳೆದು ಅದರಲ್ಲಿ ಆಲೂಗಡ್ಡೆ ಹುಳಿ ಮಾಡಿ. ಇಷ್ಟೆಲ್ಲ ಹೇಳ್ತಿರಲ್ಲ, ಇದು ಮೋಸ ಅಲ್ವಾ? ನನಗೆ ಮಾತ್ರ ಅಲ್ಲಿ ಕೂರೋದಕ್ಕೆ ಜಾಸ್ತಿ ದುಡ್ಡು ಕೊಟ್ರಿ ಅಂದ್ರೆ ಮೋಸ ಅಂತೀರ. ಬರ್ರಿ ಸಾಕು. ಹಂಗೇಳು ಸುಜಾ. ಹೋಗಿ ನನಗೂ ಮಾತಾಡಿ ಸಾಕಾಯ್ತು, ನಾನು ಕೂತ್ಕೋತೀನಿ. ಅಲೋ, ಒಂದು ನಿಮಿಷ. ಏನ್ ಹೇಳಿ? ಒಂದು ನಿಮಿಷದಲ್ಲಿ ಏನು ಮಾಡಕ್ ಸಾಧ್ಯ? ಭಟ್ರೆ, ಏನ್ರಿ ಮಾಡ್ತಾ ಇದೀರಾ ನೀವು? ನನಗೆ ಗೊತ್ತಿತ್ತು
ಇವ ಹೀಗೆ ಮಾಡ್ತಾನೆ ಅಂತ ಅದಕ್ಕೆ ನಾನು ರೌಡಿ ಗೆಟಪ್ ಅಲ್ಲಿ ರೆಡಿಯಾಗಿ ಬಂದಿದ್ದೇನೆ. ಹೆಂಗೆ ಟೆರ್ರರ್ ತರ ಕಾಣ್ತಾ ಇಲ್ವಾ? ಚಾಕು ಟೆರರ್. ನೀವು ಟೆರರ್ ತರ ಕಾಣ್ತಾ ಇಲ್ಲ, ನಿಮ್ ತಲೆ ಮೇಲಿರೋ ಮಿರರ್ ಮಾತ್ರ ಕಾಣ್ತಾ ಇದೆ ಅಷ್ಟೇ. ಬಟ್ ಇಟ್ಕೊಂಡ್ ಬಂದವ್ರು. ಅಲೋ ದಯಾ, ಮಾಂಸ ಪರ್ವತ ಎಲ್ಲಮ್ಮ ಹೋಗ್ತಾ ಇದ್ಯಾ? ನಾನಿಲ್ಲಿ ಮಾತಾಡ್ತಾ ನಿಂತಿದ್ದೀನಿ ತಾನೆ. ಇದು ಆಲೂಗಡ್ಡೆ ಹಚ್ಚೋದ ಟೊಮೆಟೊ ಹಚ್ಚೋದ? ಯಾವ್ದೋ ಒಂದು ಕಿಚ್ಚಿದ್ರೆ ಹೋಗಲ್ಬೇಡ್ರಿ ಒಳಗೆ. ಸರಿ, ನೀ ಇಲ್ಲಿ ಮಾತಾಡ್ತಾ ಇರು, ನಾನು ಹೋಗಿ ಅಲ್ಲಿ ಕೂತ್ಕೋತೀನಿ. ಯಜಮಾನ್ರೆ ಇವ ಇಷ್ಟು ದಿನ ಅಲ್ಲಿ ಕೂತಿದ್ದಾನೆ ತಾನೆ, ನಾನ್ ಇವತ್ತು ಅಲ್ಲಿ ಕೂರ್ತೇನೆ. ಏನ್ರಿ ನೀವು ಗೋಳರಿ? ಅಚ್ಚುಕಟ್ಟಾಗಿ ಪ್ರೋಗ್ರಾಮ್ ಶುರು ಮಾಡೋಣ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟು ಕ್ವಾಟ್ಲೆ ಕೊಡ್ತಾ ಇದ್ರಲ್ರಿ. ಯಾರು ಕೂರೋದ್ ಬೇಡ, ಅಲ್ಲಿ ಚೇರೆ ತೆಗಿಸ್ಬಿಡ್ತೀನಿ, ಪ್ರಾಬ್ಲಮ್ ಸಾಲ್ವ್. ಹಂಗ್ ಮಾತ್ರ ಮಾಡ್ಬಿಡಪ್ಪ, ನಿನ್ ಕೈ ಮುಗಿತೀನಿ. ಹೆಂಗೋ ಇಲ್ಲಿ ಕೂತಿದ್ದಕ್ಕೆ ಜನ ನನ್ನ ಗುರ್ತಿಡ್ದ್ಬಿಟ್ಟು ಸ್ಕೂಲ್ ಆನ್ಯುವಲ್ ಡೇಗೆ, ಆರ್ಕೆಸ್ಟ್ರಾಗೆ ಚೀಫ್ ಗೆಸ್ಟ್ ಆಗಿ ಕರೀತಾರೆ. ನೀನ್ ಅಲ್ಲಿ ಕೂರಿಸ್ಲಿಲ್ಲ ಅಂದ್ರೆ ನನಗೆ ಅದೆಲ್ಲ ಸಿಗೋದಿಲ್ಲ. ಆಮೇಲೆ ನಾ ಎಲ್ಲೋಗಿ ಈ ಸೀಟ್ ಮೇಲೆ ಕೂತ್ಕೊಂಡು ನೀವು ಕಮಾಯಿ ಬೇರೆ ಮಾಡ್ತಾ ಇದೀರಾ? ಹೌದು, ಮತ್ತೆ ಅದಕ್ಕೆಲ್ವಾ ನಾನು ಬಂದಿರೋದು. ನಾನು ನಮ್ಮ ಮಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಯೂನಿಯನ್ ಡೇಗೆ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೀರಿ ಅಂತ ನಾನೇ ಹೇಳಿ ಬಂದಿದ್ದೇನೆ. ಹೇಳಿ ಬಂದಿದ್ದಲ್ಲ, ಕಾಲ್ ಹಿಡಿದಿದ್ದು. ಅದಕ್ಕೇನಂದ್ರು ಅವರು? ಮೊದಲು ನಿನ್ನ ಮಕ್ಕ ಟಿವಿಯಲ್ಲಿ ಬರ್ಲಿ, ಆಮೇಲೆ ನೋಡುವ ಅಂತ ಹೇಳಿದ್ರು. ಅವ್ರು ನೋಡೋದಿಕ್ಕೆ ನಾನಲ್ಲಿ ಕೂತ್ಕೊಳ್ಬೇಕಲ್ಲ ಮಾರ್ರೆ. ಈ ಬ್ರಹ್ಮಚಾರಿ ವಯಸ್ಕರ ಮಾತಿಗೆ ಬೆಲೆ ಕೊಡಿ ಯಜಮಾನ್ರು. ಅಯ್ಯೋ, ನಾನು ಕೈ ತುತ್ತು ಕೊಟ್ಟಿಲ್ಲ ಅಂದ್ರು ನನ್ನ ಈ ಕೈಯಾರಿ ನಿಮಗೆ ಊಟ ಬಡಿಸ್ತಿಲ್ವಾ? ಇದಕ್ಕಾದ್ರೂ ಬೆಲೆ ಇಲ್ವಾ ಯಜಮಾನ್ರೆ? ಸೆಂಟಿಮೆಂಟಲ್ ಹೊಡೆದ್ ಬಿಟ್ರೆ ಪರವಾಗಿಲ್ಲ. ನಾನ್ ದೊಡ್ಡ ಮನ್ಸು ಮಾಡಿದೀನಿ, ಹೋಗಿ ಕೂತ್ಕೊಳ್ರಿ. ಏನಯ್ಯ, ಆ ಊಟ ಹಾಕಿರ್ಬೋದು, ನಾನು ನಿಂಗ್ ಮನೇನೆ ಬಾಡಿಗೆ ಕೊಟ್ಟಿದ್ದೀನಿ. ಓನರ್ ಫೋನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ಲಿ? ಹಲೋ ಅನ್ನು. ಹಲೋ, ಹೇಳಿ ಸರ್. ಇನ್ನು ಎಲ್ಲೋ ಇದೆಯಾ ಬದ್ಮಾಶ್? ಸಾರಿ ಸರ್, ಇಲ್ಲೊಂದ್ ಮನೇಲಿ ನನ್ಗೆ ಮೋಸ ಮಾಡ್ಬಿಟ್ರು ಫ್ರೀ ಡೆಲಿವರಿ ಕೇಳ್ತಾರೆ ಸರ್. 30 ನಿಮಿಷದೊಳಗಡೆ ಐಟಮ್ ಕೊಟ್ಟಿಲ್ವಾ? ಸರ್, ಕೊಡಕ್ಕೆ ಅಂತಾನೆ ಬಂದಿದೆ ಸರ್. ಆದ್ರೆ ಗಿದ್ರೆ ಏನಿಲ್ಲ, ಕೊಟ್ಟಿದ್ಯಾ ಕೊಟ್ಟಿಲ್ವಾ? ಇಲ್ಲಿ ಸಾಧಾರಣ ನಾಟಕ ಆಡ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ರು ಸರ್. ಕೊಟ್ಟಿದ್ಯಾ ಕೊಟ್ಟಿಲ್ವಾ? ಸರ್, ನನ್ ಮಾತ್ ಕೇಳಿ ಸರ್. ಕೊಡಕ್ಕಾಗ್ಲಿಲ್ಲ ಸರ್. ಮುಚ್ಕೊಂಡು ಫೋನ್ ಇಡು, ನಿನ್ ಕೆಲಸ ಹೋಗಿದೆ. ಯು ಆರ್ ಫೈರ್ಡ್, ಗೆಟ್ ಔಟ್. ಸಮಾಧಾನ ಈಗ? ಫೋನ್ ನೋಡ್ದೋಯ್ತಲ್ಲ ನಿಂದು, ಇದ್ದಿದ್ದು ದೊಡ್ಡ ಸಮಾಧಾನ ಆಗೋಯ್ತು. ಅಯ್ಯೋ, ಅದು ಮೇತಾಕುತ್ತೆ. ಇದ್ದ ಬೇಕು ಅಂತ ಹೇಳಿದ್ರೆ ಸಾಲ ಸೋಲೋ ಮಾಡಿ ನಾನೇ ಫ್ರೀಯಾಗಿ ಕೊಡಿಸ್ತಿದ್ನಲ್ಲಪ್ಪ. ಅದಕ್ಕಿಷ್ಟೆಲ್ಲ ನಾಟಕ ಆಡ್ಬೇಕಾಗಿತ್ತ? ಹಲೋ ಕುರಿ, ಆದ್ರೆ ಈ ಕಥೆಲ್ ಒಂಥರ ಕಿಕ್ಕಿತ್ತಲ್ಲ, ಅದು ಸಿಗ್ತಾ ಇರ್ಲಿಲ್ಲ. ಅಯ್ಯ, ನಿಮ್ ಕಿಕ್ಕಿ ಮೊಬೈಲ್ ತುರ್ಕ ಆಗಕ್ಕೆ ಸರಿಯಾಗಿ ಆಗ್ಬಿಡ್ತೀನಿ. ಸಿಕ್ಕು ಅಂದ್ಬಿಟ್ಟು ನನ್ನ ಕೆಲ್ಸದಿಂದಾನೇ ಕಿಕ್ಔಟ್ ಮಾಡಿಸ್ಬಿಟ್ಟಲ್ಲಮ್ಮ. ಯಾಕಮ್ಮ ಅವ್ರ ಹಿಂಗ್ ಮಾಡ್ದೆ? ಇದನ್ನ ಇಲ್ಲಿಗೆ ಬಿಡಲ್ಲ ನಾನು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಹೋಗ್ತೀನಿ, ಹೋಗು. ಸರ್, ಫೋನ್ ತೆಗಿರಿ ಸರ್, ಮಾತಾಡ್ಬೇಕು. ಫೋನ್ ಡಯಲ್ ಮಾಡಕ್ ಹೋತಿ, ಫಸ್ಟ್ ಡಯಲ್ ಮಾಡು. ಈ ಟೆನ್ಷನ್ ಡಯಲ್ ಮಾಡ್ಕೊಂಡ್ ಕೂತ್ಕೋತಾರ. ಹಂಗೆ ಕಿರ್ಚ್ಕೊಂಡು ಹೋಗು. ಇವಾಗ ಮಾಡಿದ್ರೆ ಅವ್ರು ಫೋನ್ ಎತ್ತಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀನಿ. ಸರ್, ನಂದೇನು ತಪ್ಪಿಲ್ಲ ಸರ್. ಇಲ್ಲಿ ನಾಟಕ ಮಾಡ್ಬಿಟ್ರು. ಈಗೇನಕ್ಕಿದೆ, ಎಲ್ಲಿಗೆ ಹಾಕೊಳ್ಳಿ? ಸೈಕಲ್ ತಗೊಂಡೋಗು. ಸೈಕಲ್ ಆದ್ರೂ ತಗೊಂಡೋಗು, ಇಲ್ಲ ಅದ್ರದ್ದು ಬಾಡಿಗೆ ಜಾಸ್ತಿ ಆಗ್ತಾರೆ. ನಾನ್ ಮಾಡಿದ್ದಲ್ಲ ಸರ್, ಫೋನ್ ಎತ್ತಿ ಸರ್, ನಿಮ್ ಮನೆ ಹಾಳಾಗೋಗ. ಅಂತೂ ಕುರಿ ತಲೆ ಮೇಲೆ ಕೈ ಇಟ್ಟಾಯ್ತು, ನಮ್ಗೆ ಒಳ್ಳೆ ಪಿಜ್ಜಾ ಸಿಕ್ತು. ಸೊ ಎಲ್ಲರೂ ಪಿಜ್ಜಾ ತಿನ್ನೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು ಬಾರೆ ರಾಣಿ, ಈ ಪಿಜ್ಜಾನ ತಗೊಂಡ್ ಹೋಗಿ ಕಾವಲಿ ಮೇಲೆ ಹಾಕಿ ಬಿಸಿ ಮಾಡಿ ಇದನ್ನ ಮಾರಾಟ ಮಾಡಿ ಬಂದಿದ್ರಲ್ಲಿ 50-50 ಹಂಚ್ಕೊಳ್ಳೋದು ಅಂತ ನಮ್ಮಿಬ್ರ ಮಧ್ಯೆ ಡೀಲ್ ಆಗಿದೆ. ಓಕೆನಾ? ಯಾರ್ ತಗೋತೀರಾ ಪಿಜ್ಜಾ? ಪಿಜ್ಜಾ ಪಿಜ್ಜಾ ಬೇಕಾ? ಪಿಜ್ಜಾ ಪಿಜ್ಜಾ ಬಿಸಿ ಬಿಸಿ ಪಿಜ್ಜಾ. ಯಾರ್ ತಗೋತೀರಾ ಪಿಜ್ಜಾ? ಕರೆಕ್ಟ್ ಆಗಿ ಪಿಶಾಚಿಗಳು ಮಾರುವ ಪಿಜ್ಜಾ ಅಂದ್ರೆ ಇದೇ ಇರ್ಬೇಕು. ಕರ್ಮಕಾಂಡ. ಇಲ್ಲಿಗೆ ಬಂತು.
ನಿಮಗ್ ಸಿಗ್ಲಿಲ್ಲ ಏನು ಮಾಡಕ್ಕಾಗಲ್ಲ. ಇಟ್ಸ್ ಓಕೆ. ಪಿಜ್ಜಾ ಆರ್ಡರ್ ಮಾಡೋಣ ಇನ್ನೊಂದು. ಬೇಡಣ ಅಲ್ಲ, ಅಂಬಿ ನಿಂಗ್ ವಯಸ್ಸಾಯ್ತು ಅಂತ ಅಂಬರೀಷ್ ಅಣ್ಣ ಒಪ್ಕೊಂಡವ್ರೆ, ಹಾ. ಇವ್ರು ಮಾತ್ರ ನಂಗೆ ವಯಸ್ಸಾಯ್ತು ಅಂತ ಒಪ್ಕೋತಿಲ್ವಲ್ಲ ಅಂತ. ಅಲ್ವಾ? ಪಿಜ್ಜಾ ಸಿಸ್ಟರ್. ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾದ ಡೈರೆಕ್ಟ್ರು ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಗುರು. ಹೇಗಿದೆಪ್ಪ, ಆರಾಮ? ಗುರು ಯಾರು ಗೊತ್ತಾ? ಯಾರು ಮಿಸ್ಟರ್ ಲೋಕೇಶ್? ನನಗೆ ಚಾಕು ಹಾಕ್ತವನು. ನಂಗೆ ಜ್ಞಾಪಕ ಇದೆ ಇನ್ನು ಸೃಜನನ ಒಂದು ಹೀರೋ ಆಗಿ ಮಾಡ್ತಾ ಇದ್ರು. ಫಸ್ಟ್ ಶಾಟ್ ಸಿನಿಮಾದಲ್ಲಿ, ಫಸ್ಟ್ ಶಾಟ್ ಹೀರೋ ಇಂಟ್ರಡಕ್ಷನ್ ಶಾಟ್, ಓಡ್ ಬರ್ತಾ ಇರ್ತಾರೆ ಜೋರಾಗಿ, ಅವ್ರನ್ನೊಬ್ಬ ಚಿಕ್ಕ ಹುಡ್ಗ ಕುಳ್ಳು ಹುಡ್ಗ ಅಟ್ಟಿಸ್ಕೊಂಡ್ ಬರ್ತಾ ಇರ್ತಾನೆ, ಅದ್ ನಾನೇ. ಬಂದು ಏನು ಅಲ್ಲಿಂದ ಪರಿಚಯ. ಹಂಗೆ. ಹಾ, ಈಗ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಡೈರೆಕ್ಷನ್ ಮಾಡಿದ್ಯಾ, ಹೇಗೆ ಅನಿಸ್ತಾ ಇದೆ? ಹೌ ಆರ್ ಯು ಫೀಲಿಂಗ್? ಒಳ್ಳೆ ಎಕ್ಸ್ಪೀರಿಯನ್ಸ್ ಅಣ್ಣ. ಹಾ. ಲೈಫಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ ಈ ತರದೊಂದು ಎಕ್ಸ್ಪೀರಿಯನ್ಸು. ನನಗೆ ಗೊತ್ತಿರೋ ಹಾಗೆ ಇವತ್ತಿನ ಸಮಾಜಕ್ಕೆ ಸೂಟ್ ಆಗುವಂತ ಕತೆ, ಜೊತೆಗೆ ಒಳ್ಳೆ ಸ್ಟಾರ್ ಕಾಸ್ಟು, ಒಳ್ಳೊಳ್ಳೆ ಕಲಾವಿದರು, ಒಳ್ಳೆ ಸಪೋರ್ಟಿಂಗ್ ಕಾಸ್ಟು, ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನನ್ನ ಫಸ್ಟ್ ಸಿನಿಮಾ ಆಗ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ವೆರಿ ಗುಡ್. ಹೇಗಿತ್ತು ತಯಾರಿ, ಹೇಗಿತ್ತು? ಹೌ ವಾಸ್ ಪ್ರಿಪ್ರೇಷನ್ ಹೇಗಿತ್ತು ಅಂತಂದ್ರೆ, ನಾವು ಹೊಸ ಟೀಮು, ಹೊಸ ಹುಡುಗರು, ಬರ್ತಾ ಇರೋರೆಲ್ಲ ತುಂಬಾ ದೊಡ್ಡವರು. ಸೊ ನಮಗ್ ನಿದ್ದೆನೇ ಇಲ್ಲ. ಈ ಸಿನಿಮಾ ಶುರು ಆಗ್ತಾ ಇದೆ ಶೂಟಿಂಗ್ ಅಂತಂದಾಗಿಂದ ನಾವು ಮಾಡಿರೋದು ಬರೀ ಹೋಮ್ವರ್ಕ್. ಎಷ್ಟು ಹೋಮ್ವರ್ಕ್ ಮಾಡ್ತೀವೋ ಅಷ್ಟು ಸೇಫ್ ಆಗಿರ್ತೀವಿ ಶೂಟಿಂಗ್ ಸೆಟ್ ಅಲ್ಲಿ ಅಂತ ಗೊತ್ತಿತ್ತು. ಹಾಗಾಗಿ ಫುಲ್ ಪ್ರಿಪೇರ್ ಆಗಿದ್ವಿ, ಮೆಂಟಲಿ, ಫಿಸಿಕಲಿ, ಪೇಪರ್ ವರ್ಕ್ ಎಲ್ಲದ್ರಲ್ಲೂ ಫುಲ್ ಕಾನ್ಫಿಡೆಂಟ್ ಆಗಿದ್ವಿ. ಸೆಟ್ಗೆ ಬಂದಾಗ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡ್ಕೊಂಡು ಹೋದ್ವಿ. ಈ ಸಿನಿಮಾ ಮುಗ್ದಿದ್ದೇ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೋದು ಸುಜಾನ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಒಳ್ಳೆಯ ಒಂದು ಸ್ಟಾರ್ ಕ್ಯಾಸ್ಟ್, ಒಳ್ಳೆಯ ಒಂದು ಬ್ಯಾನರ್, ಒಳ್ಳೆ ಪ್ರೊಡ್ಯೂಸರು, ಅಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಅಂತ ಲೆಜೆಂಡ್ರಿ ಆಕ್ಟರ್ ಮಾಡಿರುವಂತ ಸಿನಿಮಾ. ಸೊ ನಿಮ್ಮ ಸಿನಿಮಾಗೆ ಎಲ್ಲಾ ಸಕ್ಸಸ್ ಸಿಗ್ಲಿ, ನಿನ್ನ ಮೊದಲನೇ ವೆಂಚರ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. Thank you so much, ಅಣ್ಣ. ಇವೆಲ್ಲ ಮಜಾ ಟಾಕೀಸ್ಗೆ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ವಿ ಡಿಡ್ ಸರ್, ಥ್ಯಾಂಕ್ yes, ಯು. sir. ತುಂಬಾ ಚೆನ್ನಾಯ್ತು. Thank you so much, Magne. You entertained us very well. Thank you. Shivane Sambulinga. Lovely, all the very best. All the best. ಮೊದಲನೇ ಸಿನಿಮಾ ಒಳ್ಳೆ ಸಕ್ಸಸ್ ಸಿಗ್ಲಿ. ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್. Good luck. ವೀಕ್ಷಕರೇ, ನಮ್ಮ ಇಂಡಸ್ಟ್ರಿಯಲ್ಲಿ ಅಂಬಿ ನಿನಗೆ ವಯಸ್ಸಾಯ್ತೋ ಅಂತ ಹೇಳುವಂತ ಸಾಹಸ ಈ ಚಿತ್ರತಂಡದವ್ರು ಮಾಡಿದ್ದಾರೆ. ಆದ್ರೆ ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಮ್ಮ ಅಂಬಿ ಅಣ್ಣ ತುಂಬಾ ಅದ್ಭುತವಾದಂತ ವ್ಯಕ್ತಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಷ್ಟೇ ಉನ್ನತವಾದಂತ ಒಬ್ಬ ಕಲಾವಿದ ಅನ್ನೋದು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಈ ಒಂದು ಸಿನಿಮಾ ನನಗೆ ಗೊತ್ತಿರೋ ಪ್ರಕಾರ ಆಫ್ಟರ್ 14 years ಅಂಬಿ ಅಣ್ಣ ಮತ್ತೆ ನಾಯಕ ನಟನಾಗಿ ಬಂದು ತೆರೆ ಮೇಲೆ ರಾರಾಜಿಸ್ತಾರೆ. ದಯವಿಟ್ಟು ನೀವೆಲ್ಲ ಹೋಗಿ ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ದಯವಿಟ್ಟು ಸ್ಟಾಪ್ ಪೈರಸಿ. ನಗ್ತಾರಿ ನಗಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಟೋಟಲಿ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಮಜವಾದಂತಹ ಒಂದು ಎಪಿಸೋಡ್ ನಿಮ್ಗೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ, ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ನ ಯಾವಾಗ ಬೇಕಂದ್ರೂ ನೋಡ್ತಾರೆ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಬಾಯ್.